ಹಾಗೆ ಅಲ್ವಾ? ಐದಾರು ವರ್ಷಗಳಿಂದ ಚುನಾವಣೆಗಳನ್ನು ಮಾಡದೆ ಪೋಸ್ಟ್ಪೋನ್ ಮಾಡಿಕೊಂಡು ಡೆಮಾಕ್ರಸಿಯನ್ನು ಹತ್ತಿಕ್ತಾ ಸರ್ವಾಧಿಕಾರದ ಧೋರಣೆಯಲ್ಲಿ ಅಧಿಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸಬೇಕು ಅಂತಲೂ ಬಂದು ಇದ್ರ ಜೊತೆ ಒಳಗಡೆ ಪಟ್ಟಣ ಪಂಚಾಯತಿ ಚುನಾವಣೆ 5 ಕಡೆ ಮಾತಾಡಬೇಡಿ, 5 ಕಡೆ ಮತ್ತೊಂದು ಕಡೆ ಪಂಚಾಯತ್ ಚುನಾವಣೆ ಡಿಕ್ಲೇರ್ ಮಾಡ್ತಾರೆ ಹೊಸ ಇದು. ಅದರೊಳಗಡೆ ಇದು ನಮ್ಮ ಕೋಲಾರ ಮತ್ತು ಕೂರ್ಗಲ್ ಪಟ್ಟಣ ಪಂಚಾಯತಿ 17 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಅಧಿಕಾರ ಲೆಕ್ಕದಲ್ಲಿ. ದುರಂತ ಏನಂದರೆ ಇದನ್ನು 4-5 ವರ್ಷಗಳಿಂದ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತು ತಾಲೂಕು ಪಂಚಾಯತ್ ಚುನಾವಣೆನೇ ಮಾಡಿಲ್ಲ. ಇದು ಟೆಸ್ಟ್ ಡೋಸ್ ಥರ ಅವರು ಕೂಡ ಅವ್ರ ಪ್ರೀತಿಯಿಂದ ಮಾಡಿಲ್ಲ. ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ, ಈಗ ನಾವೇನಾದರೂ ಚುನಾವಣೆ ಡಿಕ್ಲೇರ್ ಆದರೆ ಇದು ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳದಾದರೆ ನಾವು ಗೆಲ್ತೀವೋ ಇಲ್ಲವೋ ಅನ್ನೋ ಅನುಮಾನ ಇರೋದ್ರಿಂದ, ಮತ್ತು ಇನ್ನೊಂದು ಪಕ್ಷಕ್ಕೆ ಈ ಸದ್ಯಕ್ಕೆ ಚುನಾವಣೆಯೇ ಬೇಕಿಲ್ಲದೆ ಇರೋದ್ರಿಂದ, ಇನ್ನೊಂದು ಪಕ್ಷಕ್ಕೆ ಪಲಾಯನವಾದ ಅಂತ ಅವರು ಪಕ್ಷದ ಜೊತೆ ಸೇರ್ಕೊಂಡು ಅಧಿಕಾರ ಮಾಡ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಟೆಸ್ಟ್ ಡೋಸ್ ಥರ ಬಿಟ್ಟಿದ್ದಾರೆ. ಟೆಸ್ಟ್ ಡೋಸ್ ಯಾಕೆ ಬಿಟ್ಟಿದ್ದಾರೆ ಅಂದರೆ, ವ್ಯವಸ್ಥೆ ಕೆಟ್ಟಿದೆ, ಅಧಿಕಾರವನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಹಿತಕ್ಕೆ ಮಾಡಿಲ್ಲ, ಸಾರ್ವಜನಿಕ ವಿರೋಧವಾಗಿ ಯಾರ ಮಾತು ಕೇಳದೆ ಭೂಮಿ ಕಬಳಿಸೋದಿರ್ಬೋದು, ಆಮೇಲೆ ಟ್ರಾನ್ಸ್ಫರಿಂದ ಹಿಡಿದು ಎಲ್ಲ ವಿಚಾರಗೂ ಲಂಚತನ ಇರ್ಬೋದು, ಲೂಟಿಕೋರತನ ಇರ್ಬೋದು, ಗಣಿ ವಿಚಾರ ಇರ್ಬೋದು, ಆಮೇಲೆ ಅವರವರ ಸೈಟ್ಗಳ ವಿಚಾರ ಇರ್ಬೋದು, ಅವರ ಅಸ್ತಿತ್ವ ವಿಚಾರ ಇರ್ಬೋದು, ರಾಜಕಾರಣಿಗಳು ಎಲ್ಲ ಪಕ್ಷದಲ್ಲೂ 3 ಜನ JDB ಅಂತ ಏನು ಕರಿತೀವಿ, JCB ಜನತಾದಳ, ಕಾಂಗ್ರೆಸ್, ಆ ದೃಷ್ಟಿಯಿಂದ ಇದು ಟೆಸ್ಟ್ ಸರ್ಕಾರ ಬಿಟ್ಟವ್ರೆ. ನಮ್ಮ ಪರಿಸ್ಥಿತಿ ಏನು ಮುಂದೆ ಅಂತ ನಾವೀಗ ಡೆಲ್ಲಿ ಮಾದರಿಯಲ್ಲಿ ಮತ್ತು ಪಂಜಾಬ್ ಮಾದರಿಯಲ್ಲೇ ಇಲ್ಲೂ ಒಂದು ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು 3 ಪಕ್ಷ ಸಂಪೂರ್ಣವಾಗಿ ದುಡ್ಡಿನ ದೌಲತ್ತು, ದುಡ್ಡು, ದುರಾಂಕಾರ, ಸರ್ವಾಧಿಕಾರ, ಕೋಮುವಾದದ ಹೆಸರಿನಲ್ಲಿ ನಡೀತಿರೋದ್ರಿಂದ ಸಾರ್ವಜನಿಕರಿಗೆ ಅವರು ಅಧಿಕಾರವನ್ನು ಮಾಡ್ತಾ ಇಲ್ಲ. ಆಯ್ಕೆಯಾದ ಮೇಲೆ ಪೂರ್ತಿ ಮತದಾರರನ್ನ ಗುಲಾಮರನ್ನಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆ ಇದರಲ್ಲಿ ಟೆಸ್ಟ್ ಮಾಡೋಣ. ಪರ್ಯಾಯ ಅಂದರೆ ಈ 3 ಪಾರ್ಟಿ ಬೇಡ, ತಿರಸ್ಕಾರ ಮಾಡಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಯಾಕೆ ಪ್ರತಿನಿಧಿಗಳಾಗಬಾರ್ದು, ನಮ್ಮನೆಯ ನಿಮ್ಮನೆಯ ನಮ್ಮಲ್ಲಿ ಕೂಲಿ ಮಾಡ್ತಕ್ಕಂಥ ಕೆಲಸದವರು, ದಿನಗೂಲಿ ಮಾಡ್ತಕ್ಕಂಥ, ಹಣ್ಣು ಮಾರುವಂಥವ್ರು, ತರಕಾರಿ ಮಾರುವಂಥವ್ರು, ಸಣ್ಣ ಹಿಡುವಳಿದಾರರು ಯಾತಕ್ಕೆ ಪ್ರತಿನಿಧಿಗಳಾಗಿ ನಮ್ಮ ಊರಿನ ಸಮಸ್ಯೆಯನ್ನ, ನಮ್ಮ ಗ್ರಾಮದ ಸಮಸ್ಯೆಯನ್ನು, ನಮ್ಮ ಪಟ್ಟಣದ ಸಮಸ್ಯೆಯನ್ನು ಚಂದ್ರು ಸರ್ ಹೇಳಿದಂಗೆ ನಾನು ಏನ್ ಮಾತು ಹೇಳ್ಬೇಕು ಅಂದ್ರೆ, ಇಲ್ಲಿ ಬರೋ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಮುಂಚೆನೆ 1 ತಿಂಗಳು ಮುಂಚೆ ಇಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಪತ್ರಕರ್ತರ ಭವನದಲ್ಲಿ. ಅಲ್ಲಿ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಎಲ್ಲಾ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡ್ತೀವಿ. ಯಾಕಂದ್ರೆ ನಾವು ಮುಂಚೆ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ಹೊರಗಡೆಯಿಂದ ನಾವು ಪ್ರತಿಭಟನೆ ನಡೆಸಿದ್ವಿ, DC ಅವ್ರಿಗೆ ಮನವಿ ಕೊಟ್ವಿ, ಪೊಲೀಸ್ನವ್ರಿಗೆ ಮನವಿ ಕೊಟ್ವಿ, ನೋಡಪ್ಪ ಈ ತರ ಸಮಸ್ಯೆಗಳು ಇದನ್ನ ಬಗೆಹರಿಸಿ ಅಂತ ತಹಶೀಲ್ದಾರ್ ಕೊಟ್ವಿ. ಇದರಿಂದ ಏನು ಲಾಭ ಆಗ್ಲಿಲ್ಲ. ಅಂದ್ರೆ ಸಾರ್ವಜನಿಕರ ಕುಂದುಕೊರತೆಗಳಲ್ಲಿ ಏನು ಕಮ್ಮಿ ಆಗ್ಲಿಲ್ಲ. ಎಲ್ರು ಅಂದ್ರು ನೀವು ಬಂದು ಸ್ಪರ್ಧೆ ಮಾಡಿ ಅಂತ. ಅದಕ್ಕೆ ನಾವು ಅಧಿಕಾರದಲ್ಲಿ ಇದ್ರೇನೆ ಇದೆಲ್ಲ ಕೆಲಸಗಳನ್ನ ಮಾಡ್ಕೊಳಕ್ ಆಗೋದು. ಸೊ ಅದಕ್ಕೆ ಇವತ್ತಿನ ದಿವಸ ನಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಚುನಾವಣೆ ಸ್ಪರ್ಧೆ ಮಾಡ್ಬೇಕು, ಚುನಾವಣೆ ಸ್ಪರ್ಧೆ ಮಾಡ್ಬೇಕಾದ್ರೆ ಸಂಘಟನೆ ಕಟ್ಟಬೇಕು. ಇಲ್ಲಿ ನಾವು ಒಂದು ಎಲ್ಲದಕ್ಕಿಂತ ಮೇಲಿನ ಸಂಘಟನೆ ಕಟ್ಟಿದೀವಿ. ಇಲ್ಲಿ ನಡೆಯೋ ಚುನಾವಣೆಗಳು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ವೆಂಕಟಾಚಲಪತಿ ಅವರ ನೇತೃತ್ವದಲ್ಲಿ, ನಾಗರಾಜನ್ ಅವರು ನಮ್ಮ ಕಾರ್ಯದರ್ಶಿ, ಸುರೇಶ್ ಅಂತ ಅವರು ಜಂಟಿ ಕಾರ್ಯದರ್ಶಿಗಳು, ಇವರ ನೇತೃತ್ವದಲ್ಲಿ ಇವರ ಪ್ರೆಸಿಡೆಂಟ್ಶಿಪ್ ಅಲ್ಲಿ ನಾವು ಚುನಾವಣೆಯನ್ನು ನಡೆಸ್ತೀವಿ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನು ಅಂದ್ರೆ, ಈ ಮೆಸೇಜ್ ಅನ್ನ ಹಬ್ಬಿಸಿ, ಯಾರು ಆಸಕ್ತಿ ಕಾಳಜಿ ಉಳ್ಳವರಿದ್ದಾರೋ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಕ್ಕೆ ದಯವಿಟ್ಟು ನಮ್ಮ ಪಕ್ಷವನ್ನ ಸೇರಿ. ಚಂದ್ರು ಸರ್ ಹೇಳ್ದಂಗೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ, ಈಗಿನ್ನು ರಿಸರ್ವೇಶನ್ ಏನು ಗೊತ್ತಾಗಿಲ್ಲ. ಆದ್ರೆ ರಿಸರ್ವೇಶನ್ ಎಲ್ಲ ಇನ್ನೂ ಬರೋ 2-3 ದಿವಸ 4 ದಿವಸ 1 ವಾರದಲ್ಲಿ ಎಲ್ಲ ರೆಡಿ ಆಗ್ಬಿಡುತ್ತೆ. ಅಷ್ಟರೊಳಗೆ ಯಾರು ಆಸಕ್ತಿ ಉಳ್ಳವರು ವ್ಯಕ್ತಿಗಳು, ಸಮಾಜ
ಸಮಾಜ ಸೇವಿಗಳು ಇದ್ರೆ ದಯವಿಟ್ಟು ಮುಂದೆ ಬಂದು ನಮ್ಮ ಪಕ್ಷನ ಇವ್ರನ್ನ ಭೇಟಿ ಮಾಡಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಆಮೇಲೆ ನಾನು ಅಧ್ಯಕ್ಷರು ಪೃಥ್ವಿ ರೆಡ್ಡಿ ಅವರು ಇದೇ ಜಿಲ್ಲೆನವರು, ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು ಅವರು ಕೂಡ ಒಂದು ಸಲ ಚುನಾವಣೆಗೆ ಬರ್ತೀವಿ ಅಭ್ಯರ್ಥಿಗಳ ಪರವಾಗಿ. ನಮ್ಮ ಕರ್ತವ್ಯ ಖಂಡಿತ. ಪ್ರತಿ ವಾರ್ಡಲ್ಲೂ ವಾರ್ಡ್ ಸಭೆ ಮಾಡ್ತೀವಿ, ವಾರ್ಡ್ ಓಡಾಡ್ತೀವಿ, ಪ್ರತಿ ಮನೆಗೂ ನಮ್ಮ ಆಶಯ ತಲುಪಿಸ್ತೀವಿ. ನಾಗರಾಜ್ ಅವ್ರು ಹೇಳಿ ಸ್ವೀಕಾರ ಮಾಡೋಣ, Okay. ಅದೇ ತರ ಮಾಡೋಣ. ಓಕೆ ನಮ್ ಸಲಹೆಯನ್ನು ತಗೊಳ್ತೀವಿ ಸರ್, ವಾರ್ಡ್ ವೈಸ್ ಸಭೆಗಳನ್ನು ಮಾಡ್ತೀವಿ. ಎಲ್ಲಿಗೆ ಬೇಕೋ ಅಲ್ಲಿ ನಾವು ಬರ್ತೀವಿ.